ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಶಿರಾಳಕೊಪ್ಪ ಮತ್ತು ಶಿಕಾರಿಪುರ ಮಧ್ಯೆ ಇರತಕ್ಕಂತಹ ಉಡುಗಣಿ ಅಂತ. ಇದು ಶಿವಶರಣೆ 12ನೇ ಶತಮಾನದ ಕವಯಿತ್ರಿ ಎಂದೇ ಹೆಸರುವಾಸಿಯಾಗಿದ್ದ ಕಮಾದೇವಿ ಅವರ ಹುಟ್ಟೂರು ಉಡುಗಣಿ ಅಂತ. 2023ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀಯುತ BS ಯಡಿಯೂರಪ್ಪನವರು ಇದಕ್ಕೊಂದು 25 ಕೋಟಿ ಹಣವನ್ನು ಮಂಜೂರು ಮಾಡ್ತಾರೆ. ನೋಡಿ, ಇದರ ಒಂದು ಆಂತರಿಕ ಸೌಂದರ್ಯಕ್ಕೆ ಲೇಸರ್ ಶೋ ಮತ್ತು ಒಂದು ರಂಗಮಂದಿರ ಒಳಗಡೆ ಮತ್ತು ಈ ಶರಣರ ಒಂದು ಇತಿಹಾಸವನ್ನು ತಿಳಿಸತಕ್ಕಂಥ ಪ್ರತಿಮೆಗಳು ಇದು, ಮತ್ತು ಈ ದೇವಸ್ಥಾನದ ಸುತ್ತ ಒಂದು ಕಾಲುವೆ ಥರ ಮಾಡಿದ್ದಾರೆ. ಆ ಕಾಲುವೆ ಮೋಸ್ಟ್ಲಿ ಸ್ಟೀಮರ್ನಲ್ಲಿ ಹೋಗಿ ಅಕ್ಕಪಕ್ಕ ಇರ್ತಕ್ಕಂಥ ಈ ಪ್ರತಿಮೆಗಳನ್ನ, ಪ್ರತಿಯೊಬ್ಬ ಶರಣರ ಪ್ರತಿಮೆಗಳನ್ನ ಅಲ್ಲಿ ನಿರ್ಮಿಸಿದ್ದಾರೆ. ಆ ಪ್ರತಿಮೆಗಳನ್ನ ಒಂದು ದೇವಸ್ಥಾನದ ಸುತ್ತ ತಿರುಗಿ ನೋಡ್ಬೋದಂತಹ ಒಂದು ವ್ಯವಸ್ಥೆ. ಇದು ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಹೊರಗಿನ ಕಟ್ಟಡ ತುಂಬ ಸುಂದರವಾಗಿದೆ. ಇನ್ನು ಒಳಗಡೆ ಏನೂ ಓಪನೇ ಆಗಿಲ್ಲ. ನೋಡಿ, ಪ್ರೇಕ್ಷಕರು ಬಂದಂತಹ ವೀಕ್ಷಕರು ಕುಳಿತುಕೊಳ್ಳೋದಕ್ಕೆ ಅಂತ ಸುಂದರವಾದ ಆಸನಗಳನ್ನ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಒಂದು ಸ್ಟೇಜ್. ಇದು ಬಹುಶಃ ಒಂದು ಲೇಸರ್ ಶೋ ಏನೋ ಒಂದು ಮಾಡಲಿಕ್ಕೆ ಮಾಡಿದ್ದಾರೆ. ಆ ಲೇಸರ್ ಶೋನ ಈ ಥರ ಕಟ್ಟೆ ಮೇಲೆ ಕೂತ್ಕೊಂಡು ವೀಕ್ಷಣೆ ಮಾಡೋವಂಥ ಒಂದು ಸೌಲಭ್ಯ ಎಲ್ಲ ಹಾಳು ಬಿದ್ದುಬಿಟ್ಟಿದೆ. ಯಾಕೆಂದರೆ ಈ ಕಾಮಗಾರಿ ವಿಳಂಬ ಆಗ್ತಾಯಿದೆ. ಇದು ಕೂಡ ಅಷ್ಟೇ, ಆ ಕಾಲುವೆನ ದಾಟೋದಕ್ಕೆ ಅಂತೇಳಿ ಇದೊಂದು ಸ್ಕೈ ವಾಕ್ ಟೈಪ್ ಮಾಡಿದ್ದಾರೆ. ಇದು ತುಕ್ಕಿಡಿತಾ ಬರ್ತಾಯಿದೆ. ಕೆಳಗಡೆ ನೀವು ನೋಡ್ತಾ ಇರ್ತಕ್ಕಂಥ ಕಾಲುವೆ ಎಲ್ಲ ಗುಂಡಿಗಳಾಗಿದೆ. ಒಳಗಡೆ ಡಿಜಿಟಲ್ ಥಿಯೇಟ್ರು, ಅಕ್ಕಮಹಾದೇವಿ ಅವರ ಜೀವನ ಚರಿತ್ರೆ ಬಿಂಬಿಸುವಂತಹ ಕಲಾತ್ಮಕತೆ ಮತ್ತು ಪ್ರವಾಸಿಗರಿಗೆ ಒಂದು ಒಳ್ಳೆಯ ವೀಕ್ಷಣೆ ಸ್ಥಳ. ಇಲ್ಲಿ ಶರಣರಿಗೆ, ಸಾಹಿತ್ಯ ಆಸಕ್ತರಿಗೆ, ಪ್ರವಾಸಿಗರಿಗೆ ಪ್ರಮುಖ ಸ್ಥಳ ಆಗುತ್ತೆ. ಈ ಇಲಾಖೆಗಳ ಒಬ್ಬರ ಸಮನ್ವಯ ಇಲ್ಲ. ಹಿಂದಿನ ಸರ್ಕಾರಗಳು ಮಾಡಿದಂತಹ ಯೋಜನೆಗಳನ್ನ ರಾಜಕೀಯವಾಗಿ ಮುಂದಿನ ಸರ್ಕಾರಗಳು ಮುಂದುವರಿಸೋದಿಲ್ಲ. ದಯವಿಟ್ಟು ಆ ಥರ ಆಗಬಾರ್ದು. ಸರ್ಕಾರದವರಲ್ಲಿ ವಿನಂತಿ, ಈ ಯೋಜನೆಗಳನ್ನ ರಾಜಕೀಯವಾಗಿ ತುಲನೆ ಮಾಡದೆ ಯೋಜನೆಗಳನ್ನ ಪೂರ್ಣಗೊಳಿಸಬೇಕು. ಇದೇ ನಿಜವಾದ ಪ್ರಜಾಪ್ರಭುತ್ವ ಅಂತಾರೆ ಇಲ್ಲಿಗೆ ಬಂದಿರತಕ್ಕಂತಹ ಪ್ರವಾಸಿಗರು. ಅಂದಿನ ಸರ್ಕಾರ ಮಾಡಿರ್ತಕ್ಕಂಥ ಅನುದಾನ ಸಕಾಲಕ್ಕೆ ಬಿಡುಗಡೆ ಆಗಿರೋಂಗೆ ಕಾಣೋದಿಲ್ಲ. ಇದಕ್ಕೆ ಪ್ರವಾಸೋದ್ಯಮ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಇವುಗಳ ಒಂದು ಸಮನ್ವಯ ಸರಿಯಿಲ್ಲ ಅನಿಸುತ್ತೆ. ಕಾರಣ ಗೊತ್ತಿಲ್ಲ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಇಲ್ಲಿಯ ಪ್ರವಾಸಿಗರ ಒಂದು ಮಾತು.